ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಶತಕದ ಸಂಭ್ರಮದ ಸಮೀಪದಲ್ಲಿದ್ದೇವೆ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನೀವೆಲ್ಲ ತೋರುತ್ತಿರುವಂತ ಪ್ರೀತಿ ವಿಶ್ವಾಸಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ದಿನ ಜೂನ್ 24, 2026 ಬುಧವಾರದಂದು 98ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 98ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಇವತ್ತು ನಿಮಗಾಗಿ ನಾನು ಮಾಡಿಕೊಡಲಿದ್ದೇನೆ. ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿ ಹೆಸರುವಾಸಿಯಾಗಿರುವಂತ ಈರಣ್ಣ ಬೆಂಗಾಲಿ ಅವರು ಬರೆದಿರುವಂತ ಪಟ ಗಾಳಿಪಟ ಮಕ್ಕಳ ಕವಿತೆಗಳ ಸಂಕಲನದ ಕೃತಿಯನ್ನ ಇವತ್ತು ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಈಗಾಗಲೇ 10ಕ್ಕಿಂತ ಹೆಚ್ಚು ಸಾಹಿತ್ಯ ಕೃತಿಗಳನ್ನ ರಚಿಸಿ ತಮ್ಮದೇ ಆದ ರೀತಿಯ ಹೆಸರನ್ನ ಹೊಂದಿರುವಂತ ಹಾಗೂ ನಾಡಿನ ವಿವಿಧ ದಿನಪತ್ರಿಕೆಗಳಲ್ಲಿ ಇವರ ಕವಿತೆಗಳು ಪ್ರಕಟವಾಗಿವೆ. ಹಾಗೂ ಗಜಲ್ ಕವಿಗಳು ಹಾಗೂ ವ್ಯಂಗ್ಯ ಚಿತ್ರ ರಚನಾಕಾರರು ಆಗಿರುವಂತ ಈರಣ್ಣ ಬೆಂಗಾಲಿ ಅವರು ಬರೆದಿರುವಂತ ಪಟ ಗಾಳಿಪಟ ಮಕ್ಕಳ ಕವಿತೆಗಳ ಸಂಕಲನ ಕೃಷ್ಣಋಣ ಪ್ರಕಾಶನ ರಾಯಚೂರವರು ಪ್ರಕಟಿಸಿರುವಂತಹ ಈ ಕೃತಿ 2020ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 80 ಪುಟಗಳನ್ನು ಒಳಗೊಂಡಿದ್ದು 99 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. GM ಬೊಮ್ಮನಹಳ್ಳಿ ಅವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಒಳ ಪುಟಗಳ ಚಿತ್ರವನ್ನ ಅರುಣ್ ನಂದಿಗಿರಿ ಮತ್ತು ಬೆಂಗಾಲಿ ಅವರು ರಚಿಸಿರುವಂತಹ ಚಿತ್ರಗಳನ್ನ ಒಳಗಡೆ ಇರುವಂತಹ ಒಳಪುಟಗಳಿಗೆ ಬಳಸಿಕೊಂಡಿದ್ದಾರೆ. ಈ ಕೃತಿಗೆ ಬೆನ್ನುಡಿಯನ್ನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತಹ ಶ್ರೀ ಅಯ್ಯಪ್ಪಯ್ಯ ಉಡ ರಾಯಚೂರವರು ಬರೆದಿರುವಂತ ಬೆನ್ನುಡಿ ಈ ಕೃತಿಗಿದೆ. ಪಟ ಗಾಳಿಪಟ ಶೀರ್ಷಿಕೆಯ ಕವಿತೆಯನ್ನು ಒಳಗೊಂಡಂತೆ 50 ಕವಿತೆಗಳನ್ನ ಈ ಸಂಕಲನದಲ್ಲಿ ನಾವು ಕಾಣಬಹುದು. ಮಳೆ, ಮುದ್ದುಗೊಂಬೆ, ಕುರಿಮರಿ ಮತ್ತು ಮಕ್ಕಳು, ಹಬ್ಬ ಹರಿದಿನಗಳು, ಸುಂದರ ಪ್ರಕೃತಿ, ಬೆದರುಗೊಂಬೆ, ರಣಬಿಸಿಲು, ನಮ್ಮೂರ ಜಾತ್ರೆ, ಟಿಕ್ ಗಡಿಯಾರ, ಉರಿಯುವ ಸೂರ್ಯ, ಜ್ಞಾನದ ದಿನಪತ್ರಿಕೆ, ನಮ್ಮ ಶಾಲೆ, ಬಾಲ್ಯ ವಿವಾಹ, ಅಜ್ಜ ಅಜ್ಜಿ ಸೇರಿದಂತೆ 50 ಕವಿತೆಗಳನ್ನ ಸುಂದರವಾದ ಕವಿತೆಗಳನ್ನ ಈ ಕವಿತಾ ಸಂಕಲನ ಒಳಗೊಂಡಿದೆ. ಮಕ್ಕಳ ಕವಿತೆಗಳನ್ನ ಬರೆಯುವುದಂದ್ರೆ ತುಂಬಾ ಸರಳವಾದ ಕೆಲಸ ಅಲ್ಲ. ಬಹಳಷ್ಟು ಬಹುತೇಕ ಜನರು ಮಕ್ಕಳ ಸಾಹಿತ್ಯವೆಂದರೆ ಮೂಗು ಮುರಿಯುವಂತ ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನರ ನಡುವೆ ವಿರಳ ಸಂಖ್ಯೆಯಲ್ಲಿ ಇದ್ರೂ ಸಹ ಮಕ್ಕಳ ಸಾಹಿತಿಗಳು ಉತ್ಕೃಷ್ಟವಾದ ಮಕ್ಕಳ ಸಾಹಿತ್ಯವನ್ನ ರಚಿಸ್ತಾ ಇದ್ದಾರೆ. ಮಕ್ಕಳ ಸಾಹಿತ್ಯಕ್ಕೆ ರಚನೆಗೆ ಮುಖ್ಯವಾಗಿ ಬೇಕಾಗಿರುವಂತ ಮಗುವಿನ ಮುಗ್ಧತೆ ತುಂಬಾ ಅವಶ್ಯಕ. ಯಾಕೆಂದ್ರೆ ಮಗು ಏನನ್ನ ಬಯಸ್ತದೆ, ಮಗುವಿಗೆ ಏನು ಅವಶ್ಯಕ ಅನ್ನುವಂತನ್ನ ಅರಿತವರಾಗಿ ಮಕ್ಕಳ ಸಾಹಿತ್ಯವನ್ನ 50 ಕವಿತೆಗಳನ್ನ ಸುಂದರವಾಗಿ ಈರಣ್ಣ ಬೆಂಗಾಲಿಯವರು ಮಗುವಿನ ಮುಗ್ಧತೆಯೊಂದಿಗೆ ಇಲ್ಲಿ ಕವಿತೆಗಳನ್ನ ಬರೆದು ಮಗುವಿಗೆ ಇಷ್ಟವಾಗುವ ರೀತಿಯ ಕವಿತೆಯನ್ನು ಬರೆಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಶೀರ್ಷಿಕೆ ಗೀತೆಯಾಗಿರುವಂತ ಪಟ ಗಾಳಿಪಟ ಬಣ್ಣದ ಗಾಳಿಪಟ ನಿನಗಿಲ್ಲ ರೆಕ್ಕೆ ಪುಕ್ಕ, ಆದರೂ ನೀ ಯಾರುವೆ ಮುಗಿಲ ಎತ್ತರಕ್ಕೆ, ಬಾನೆತ್ತರದಲ್ಲಿ ನಿನ್ನ ನೋಡಲು ಎಲ್ಲಿಲ್ಲದ ಆನಂದ, ಉದ್ದನೆಯ ಬಾಲ ಹೊಂದಿ ಆಗಸದಲ್ಲಿ ಕುಣಿದಾಡುವುದನ್ನು ಕಂಡರೆ ಕಣ್ಣಿಗೆ ಚಂದ, ದಾರವನ್ನು ಬಿಡಲು ನೀ ಹೋಗುವೆ ಮತ್ತಷ್ಟು ದೂರ, ನೀ ಎಲ್ಲಿಗೆ ಹೋದರೂ ನನ್ನ ಕೈಯಲ್ಲೇ ಇರುವುದು ನಿನ್ನ ಸೂತ್ರಧಾರ, ಲಾಗ ಹೊಡೆಯುವಾಗ ನೀನು ಸಿಕ್ಕಿ ಬೀಳದಿರು ಗಿಡ ಮರಗಳಿಗೆ, ಸ್ವಚ್ಛಂದವಾಗಿ ಹಾರಾಡು ಭರಪೂರ ಮನೋರಂಜನೆ ನೀಡು ನಮಗೆ. ಈಗ ಬಣ್ಣದ ಗಾಳಿಪಟ, ಇವಾಗ ನಾವು ಮೊದಲೆಲ್ಲ ಪೇಪರ್ನಿಂದ ಮಾಡುವಂತ ಗಾಳಿಪಟ ಇತ್ತು. ಈಗೆಲ್ಲ ಕಾಗದದನ್ನ ಬಿಟ್ಟು ಪೇಪರಿಗೆ ಬಂದ್ಬಿಟ್ಟು ಪ್ಲಾಸ್ಟಿಕ್ ನಿಂದ ಮಾಡುವಂಥದ್ದು, ಬೃಹದಾಕಾರದ ಡ್ರಾಗನ್ನು, ಮೀನ, ಹಾವು, ಆನೆ, ಒಂಟೆ ರೀತಿಯ ಗಾಳಿಪಟವನ್ನ ಮಾಡಿ ಗಾಳಿಪಟವನ್ನ ಆರಿಸೋದೇ ಒಂದು ಹಬ್ಬವಾಗಿ ಮಾಡುವಂಥದ್ದು. ಆದ್ರೆ ಈಗಲೂ ಸಹ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಗಾಳಿಪಟ ಬಿಡುವಂಥದ್ದು, ಸ್ಪರ್ಧೆಯನ್ನು ಇಟ್ಕೊಂಡು ಗಾಳಿಪಟವನ್ನ ಬಿಡುವಂಥದ್ದು, ಬಣ್ಣದ ಗಾಳಿಪಟ ಬಿಟ್ರೆ ಉದ್ದನ ಬಾಲದ ಆಕಾಶದಾಗ ಹಾರ್ತಿದ್ರೆ ನೋಡೋದಕ್ಕೆ ಒಂದು ಸಂಭ್ರಮ. ಆದ್ರೆ ಎಷ್ಟೇ ಎತ್ತರಕ್ಕೆ ಹಾರಿದ್ರು ಗಾಳಿಪಟ ನಿನ್ನ ದಾರ ನನ್ನ ಕೈಯಲ್ಲಿದೆ ಅನ್ನೋಂಥದ್ದು ಮಗು ಹೇಳೋದು. ನೀನ್ ಎಷ್ಟೇ ಎತ್ತರಕ್ಕೆ ಹೋದ್ರು ನಿನ್ ಸೂತ್ರ ನನ್ನ ಕೈಯಾಗ್ಯದ ಅಂತದ್ದು.
ನೀನು ಯಾರಿಗೆ ಸಿಕ್ಕಿ ಬೀಳಲಾರ್ದೆ ಗಾಳಿ ಮರಗಳಿಗೆ ಗಿಡ ಮರಗಳಿಗೂ ಸಹ ಸಿಕ್ಕಿ ಬೀಳದಂಗತ್ತೆ ಎತ್ತರ ಎತ್ತರ ಹೋಗಿ ಲಾಗ ಹಾಕು, ನಮಗ್ ಖುಷಿ ಕೊಡು ಅಂತ ಮಗು ಬಯಸುವಂಥದ್ದು. ಗಾಳಿಪಟ ಅಂತಂದ್ರೆ ಗಾಳಿಪಟ ಬಿಡೋದು ಅನ್ನೋಂಥದ್ದು ಮಕ್ಕಳಿಗೆ ಒಂದು ಸಂಭ್ರಮ. ಈಗ್ಲೂ ಸಹ ಮಕ್ಕಳ ಜೊತೆಗೆ ಸಣ್ಣವರು ಸಹ ಸೇರಿ ಗಾಳಿಪಟವನ್ನ ಬಿಡ್ತಾರೆ. ಯಾಕಂದ್ರೆ ಮರಳಿ ಬಾರದಂಥದ್ದು ಬಾಲ್ಯ. ಅಬಾಲ ವೃದ್ಧರಾಗಿ ಎಲ್ಲರಿಗೂ ಸಹ ತಮ್ಮ ಬಾಲ್ಯದ ದಿನಗಳನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಮರಳಿ ಬರೋದಿಲ್ಲ ಬಾಲ್ಯ, ಆದ್ರೆ ಸಮೃದ್ಧವಾಗಿರುವಂತದ್ದು ಸಹ ಬಾಲ್ಯನೇ. ಯಾವ್ದಾದ್ರು ಒಂದು ದಿನಗಳು ಬಹಳ ಇಷ್ಟ ಆಗ್ತವೆ ಅಂತಂದ್ರೆ ತಂದೆ ತಾಯಿಯ ಪ್ರೀತಿಯನ್ನ ಪಡೆದುಕೊಂಡಂತ, ಅಜ್ಜ ಅಜ್ಜಿಯ ಪ್ರೀತಿಯನ್ನ ಪಡೆದುಕೊಂಡಂತಹ ಬಾಲ್ಯದ ದಿನಗಳು ನಮಗೆ ಯಾವಾಗಲೂ ಅವಿಸ್ಮರಣೀಯ ಹಸಿರಾಗಿರುವಂತ ದಿನಗಳು. ಹಾಗಾಗಿ ಎಲ್ಲರೂ ಸಹ ಬಾಲ್ಯವನ್ನ ಇಷ್ಟಪಡ್ತಾರೆ. ಇನ್ನು ಚಿತ್ತಾರದ ಪಾತರಗಿತ್ತಿ ಅನ್ನುವಂಥದ್ದು, ಹೂವಿಂದಿಗೂವಿಗೆ ಹಾರುವ ಪಾತರಗಿತ್ತಿ ನೀರುವೆ ಮಕರಂದ, ನಿನ್ನ ರೆಕ್ಕೆಗಳ ಮೇಲಿನ ಚಿತ್ತಾರ ನೋಡಲು ಬಲು ಚಂದ. ಕೈಗೆ ಸಿಗದೆ ಆರುವೆ ಪರಾಗ ಸ್ಪರ್ಶ ಮಾಡಿಸಿ ಪ್ರಕೃತಿಗೆ ನೆರವಾಗಿರುವೆ. ಗಾಳಿಗಿಂತ ಬಲು ಹಗುರ ನೀನು ಹೇಳಿಕೊಂಡು ಆರುವುದನ್ನು ನಿನ್ನಂತೆ ಆರ ಬಯಸುವೆ ನಾನು. ಪ್ರಕೃತಿಯಲ್ಲಿ ನಡೆಯುವಂತ ಬಣ್ಣ ಬಣ್ಣದ ಆಕರ್ಷಕವಾದ ಬಣ್ಣಗಳನ್ನು ಒಳಗೊಂಡಿರುವ ರೆಕ್ಕೆಯನ್ನು ಒಳಗೊಂಡಿರುವಂತ ಪಾತರಗಿತ್ತಿ ಮಕ್ಕಳಿಗೆ ತುಂಬಾ ಇಷ್ಟ. ಪಾತರಗಿತ್ತಿಗಳನ್ನ ನೋಡಿದ್ರೆ ಸುಮ್ಮನೆ ನೋಡಿರೋದಿಲ್ಲ ಮಕ್ಕಳು, ಅದನ್ನ ಹಿಡಿಯಕ್ಕೆ ಹೋಗುವಂಥದ್ದು. ಪಾತರಗಿತ್ತಿಯನ್ನ ಹಿಡಿಯಕ್ಕೆ ಸ್ಪರ್ಧೆಗೆ ಬಿದ್ದು ಓಡಿ ಓಡಿ ಹೋಗಿ ಹಿಡಿತಾರ. ಕೆಲವೊಮ್ಮೆ ಹಿಡಿತಾರೆ, ಕೆಲವೊಮ್ಮೆ ಸಿಗದೆ ಪಾತರಗಿತ್ತಿ ತಪ್ಸ್ಕೊಂಡ್ ಬಿಡುತ್ತೆ. ಅಷ್ಟು ಆಕರ್ಷಕವಾಗಿರುವಂತ ಪಾತರಗಿತ್ತಿ ಹೂವಿಂದ ಹೂವಿಗೆ ಹೋಗಿ ಮಕರಂದವನ್ನು ಇರುತ್ತೆ. ಈ ಎಲ್ಲಿ ಹೂವಿಂದ ಹೂವಿಗೆ ಹೋದ್ರೂ ಸಹ ಯಾವುದೇ ಹೂವಿಗೆ ಅದು ಹಾನಿ ಮಾಡುವುದಿಲ್ಲ. ಹೂವು ಯಾವ ಸ್ಥಿತಿಯಲ್ಲಿ ಇರುತ್ತೆ ಅದೇ ಸ್ಥಿತಿಯಲ್ಲಿ ಇರುತ್ತೆ. ಹಾನಿಯನ್ನು ಮಾಡದೆ, ಅದಕ್ಕೆ ಯಾವುದೇ ಸೌಂದರ್ಯಕ್ಕೆ ಧಕ್ಕೆಯನ್ನ ತರದೆ ಮಕರಂದವನ್ನ ಏರಿ ಕೈಗೆ ಸಿಗಂತೆ ಪರಾಗಸ್ಪರ್ಶೆ ಮಾಡಿಸಿ ಪ್ರಕೃತಿಗೆ ನೆರವಾಗುತ್ತೆ. ಗಾಳಿಗಿಂತ ಬಲು ಹಗುರವಾಗಿರುವಂತ ಒಂದು ಪಾತರಗಿತ್ತಿ ನೀನ್ ಯಾವ ರೀತಿ ಆರ್ತಿ, ನನಗೂ ಸ್ವಲ್ಪ ಕಲಿಸ್ಕೊಡು, ನಾನು ನಿನ್ನಂಗತೆ ಆರ್ತೀನಿ ಅನ್ನುವಂಥದ್ದು. ಮಗು ಕೇಳುವಂಥದ್ದು ಪಾತರಗಿತ್ತಿ ತಲೆ, ನೀನ್ ಹ್ಯಾಂಗೆ ಆರ್ತಿ, ನಿನ್ ಸ್ವಲ್ಪ ಲಾಜಿಕ್ ನಮಗೂ ಹೇಳ್ಕೊಡು, ನಾನು ನಿನ್ನಂಗತೆ ಆರ್ತೀನಿ ಅನ್ನುವಂಥದ್ದು. ಮುದ್ದು ಗೊಂಬೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಗೊಂಬೆಗಳು. ಗೊಂಬೆಗಳದ್ದೇ ಒಂದು ದೊಡ್ಡ ಸ್ಟಾಕ್ ಇಟ್ಬಿಟ್ಟಿರ್ತಾರೆ ಮಕ್ಕಳು, ಸಣ್ಣ ಸಣ್ಣ ಗೊಂಬೆ, ದೊಡ್ಡ ಗೊಂಬೆ, ಆ ರೀತಿಯಾಗಿ ಪ್ರತಿಯೊಂದು ಕವಿತೆಗೂ ಸುಂದರವಾದ ಚಿತ್ರಗಳನ್ನು ಹಾಕಿಸಿದ್ದಾರೆ. ಆ ಚಿತ್ರಗಳು ಕವಿತೆಯ ಮೆರಗನ್ನ ಹೆಚ್ಚಿಸಿದೆ. ನನ್ನೆಯ ಗೊಂಬೆ ಮುದ್ದಾದ ಗೊಂಬೆ, ಕೀಲಿಯನ್ನು ಕೊಡಲು ಕುಣಿದಾಡುವುದು, ಕಿಲಕಿಲ ನಗುತ್ತಾ ಸುತ್ತಾಡುವುದು. ನನ್ನ ಚಂದದ ಗೊಂಬೆ ಎಂದರೆ ನನ್ನ ಸ್ನೇಹಿತರೆಲ್ಲರಿಗೂ ಬಲು ಅಚ್ಚುಮೆಚ್ಚು. ಅಂದದ ಗೊಂಬೆ ನನ್ನಲ್ಲಿ ಇಲ್ಲವೆಂಬ ಇದೆ ಅವರಲ್ಲಿ ಹೊಟ್ಟೆ ಕಿಚ್ಚು. ನನ್ನ ಗೊಂಬೆಯನ್ನು ಯಾರಿಗೂ ಮುಟ್ಟಲು ಕೊಡನು, ಕಸಿದುಕೊಳ್ಳಲು ಬಂದರೆ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಾಳುವೆನು. ಗೊಂಬೆಗೂ ಊಟ ಮಾಡಿಸುತ್ತ ನಾನು ಊಟ ಮಾಡುವೆನು, ದಿನವೂ ಗೊಂಬೆಯ ಜೊತೆಯಲ್ಲಿ ಮಲಗುವೆನು. ಮಕ್ಕಳಿಗೆ ಗೊಂಬೆ ಅಂದ್ರೆ ಕೇವಲ ಗೊಂಬೆ ಅಲ್ಲ, ಆಟಿಕೆ ಅಂದ್ರೆ ಆಟಿಕೆ ಸಾಮಾನಲ್ಲ, ಗೊಂಬೆಗಳೇ ಮಕ್ಕಳಿಗೆ ಸ್ನೇಹಿತರಾಗ್ಬಿಟ್ಟಿರ್ತಾರೆ. ಹಾಗಾಗಿ ತಾವೇನ್ ಮಾಡ್ತಾರೆ, ತಲೆ ಬಾಚ್ಕೊಂಡ್ರೆ ಅದಕ್ಕೂ ಬಾಚ್ತಿರ್ತಾರೆ, ಮೇಕಪ್ ಮಾಡ್ಕೊಂಡ್ರೆ ಅದಕ್ಕೂ ಮೇಕಪ್ ಮಾಡ್ತಿರ್ತಾರೆ. ಅದಕ್ಕೆ ಮಕ್ಕಳನ್ನ ನಾವು ಸ್ನೇಹಿತರಂಗತ್ ನೋಡ್ಕೊಂತಿರ್ತಾರೆ. ಕೀಲಿ ಕೊಟ್ರೆ ಆಡುವಂಥದ್ದು, ಕುಣಿದಾಡುವಂಥದ್ದು, ಕಿಲಕಿಲ ನಗುವಂಥದ್ದು, ಇಷ್ಟು ಚಂದದ ಗೊಂಬೆ ನಂತಲ್ಲಿರೋದಕ್ಕ ಸ್ನೇಹಿತರಿಗೆಲ್ಲ ಹೊಟ್ಟೆ ಕಿಚ್ಚು ಅವರಿಗೆ. ಯಾಕಂದ್ರೆ ನಂತಲ್ಲಿರೋಂಥ ಗೊಂಬೆ ಅವ್ರ ತಲೆ ಇಲ್ಲ, ಅದಕ್ಕೆ ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚು. ನಂದೇನಾದ್ರು ಗೊಂಬೆ ಕಸ್ಕನಾಕ್ ಬಂದ್ಬಿಟ್ರೆ ನಾನ್ ನೆಲದ ಮೇಲೆ ಬಿದ್ದು ಒದ್ದಾಡಿ ಬಿಡ್ತೇನೆ. ಹಂಗಾಗಿ ನಾನು ಯಾರಿಗೂ ಗೊಂಬೆ ಕೊಡಲ್ಲ, ನಾನು ಯಾರಿಗೂ ಮುಟ್ಸ್ಕೊಡಲ್ಲ. ಯಾಕಂದ್ರೆ ನನ್ನ ಗೊಂಬೆ ಚಂದ ಐತೆ, ನಾನು ಅದಕ್ಕೆ ಊಟ ಮಾಡಿಸ್ತೀನಿ, ಮಲಗಿಸ್ತೀನಿ, ನನ್ ಜೊತೆಗೇನೆ ಇಟ್ಕೊಂತೀನಿ ಅನ್ನೋಂಥದ್ದು ಮಗು. ಅಂದ್ರೆ ಮಕ್ಕಳು ತಮ್ಮಲ್ಲಿರುವಂತ ವಸ್ತುಗಳನ್ನ ತಮಗ್ ಬೇಕಿದ್ರೆ ಮಾತ್ರ ಕೊಡ್ತಾರೆ, ಬೇಕಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳು ತಮ್ಮ ವಸ್ತುಗಳನ್ನ ಇನ್ನೊಬ್ಬರ ಜೊತೆ ತಗೊಂಡ್ ಆಟ ಆಡಕ್ ಬಿಡಲ್ಲ. ತಾವೊಂದೇ ಆಟ ಆಡ್ತಿರ್ತಾರೆ. ಅದು ಮಗುವಿನ ಒಂದು ಮುಗ್ಧತೆ ಹಾಗೂ ಸ್ವಾಭಾವಿಕ ಗುಣ. ಅದನ್ನ ಕವಿತೆಯಲ್ಲಿ ದಾಖಲಿಸುವ ಮೂಲಕ ಈರಣ್ಣ ಬೆಂಗಲಿ ಅವರು ಮಗುವಿನ ಮನಸ್ಸನ್ನ ತುಂಬಾ ಹತ್ತಿರದಿಂದ ನೋಡಿದವರಾಗಿ ಕವಿತೆಗಳನ್ನ ಬರೆದಿದ್ದಾರೆ. ಇನ್ನು ಜೊತೆಗಾರ ಪುಸ್ತಕಗಳು ಒಂದು ಜ್ಞಾನ ಭಂಡಾರದ ಸಂಕೇತವಾಗಿ ನಮ್ ಜೊತೆಗಿರ್ಬೇಕು. ಪುಸ್ತಕ ನೀ ಅಂದರೆ ಎಲ್ಲರಿಗೂ ಇಷ್ಟ, ನೀ ಇಲ್ಲದಿರುವಾಗ ಕಲಿಯುವುದು ಬಲು ಕಷ್ಟ. ನಿನ್ನಲ್ಲಿ ತುಂಬಿದೆ ಜ್ಞಾನ ಭಂಡಾರ, ಶಾಲೆಯಲ್ಲಿ ಮನೆಯಲ್ಲಿ ನೀನೇ ನನ್ನ ಉತ್ತಮ ಜೊತೆಗಾರ. ಪ್ರತಿ ಮನೆಯಲ್ಲಿ ನೀನಿರುವೆ, ಗ್ರಂಥಾಲಯದಲ್ಲಿ ನೀನೇ ತುಂಬಿಕೊಂಡಿರುವೆ. ಶಾಲೆಗೆ ನೀ ನನ್ನ ಹೆಗಲೇರಿ ಬರುವೆ, ಪರೀಕ್ಷೆ ನಡೆಯುವಾಗ ನೀ ನನ್ನನ್ನು ಮನೆಯಲ್ಲೇ ಬಿಟ್ಟು ಬರುವೆ. ಗೀಚುವುದಿಲ್ಲ, ಬರೆಯುವುದಿಲ್ಲ, ನಿನ್ನ ಮೇಲೆ ಜೋಪಾನವಾಗಿಡುವೆ, ನಿನ್ನ ಉಪಯೋಗಿಸಿದ ಮೇಲೆ.
ಕವಿತೆ ನೋಡ್ಬೋದು. ಅಂದ್ರೆ ಪುಸ್ತಕಗಳನ್ನ ನಾವ್ ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಪುಸ್ತಕ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಜ್ಞಾನದ ಭಂಡಾರ ಸಂಕೇತವಾಗಿರುವಂತ ಪುಸ್ತಕಗಳನ್ನ ಓದಿದ್ರೆ ನಾವು ಜ್ಞಾನವನ್ನ ಹೆಚ್ಚು ಮಾಡ್ಕೋಬಹುದು, ಪದ ಸಂಪತ್ತನ್ನ ಹೆಚ್ಚು ಮಾಡ್ಬೋದು, ನಾವ್ ಯಾವ ರೀತಿ ಮಾತಾಡ್ಬೋದು, ಯಾವ ರೀತಿ ಇರಬೇಕು ಸಮಾಜದಲ್ಲಿ ಅನ್ನುವಂಥದ್ದನ್ನ ಕಲಿಸ್ಕೊಡುವಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲಿ ಗ್ರಂಥಾಲಯದಲ್ಲಿ ಸಹ ಪುಸ್ತಕ ಇರ್ತವ. ನಾವು ದಿನಾಲಿ ಶಾಲೆಗೆ ಹೋಗ್ಬೇಕಾದ್ರೆ ಪುಸ್ತಕಗಳನ್ನ ಹೆಗಲಿಗೆ ಹಾಕ್ಯಂಡ್ ಹೋಗ್ತೀವಿ. ಆದ್ರೆ ಪರೀಕ್ಷೆ ಸಮಯದಲ್ಲಿ ಪುಸ್ತಕವನ್ನ ಬಿಟ್ಟು ಹೋಗ್ತೀವಿ. ನಮಗೆ ಏನ್ ಗೊತ್ತಿರುತ್ತೋ ಅದನ್ನ ಬರೆದು ಬರ್ತೀವಿ. ಆಮೇಲೆ ಓದಿದ ನಂತರ ಪುಸ್ತಕದಲ್ಲಿ ಗೀಚೋದಾಗಲಿ ಅರಿಯೋದಾಗಲಿ ಏನು ಮಾಡದೆ ನಾನು ಅದನ್ನ ಜೋಪಾನವಾಗಿ ಇಟ್ಕೊಳ್ತೀನಿ ಅನ್ನುವಂಥದ್ದು. ಇದು ಒಂದು ಮಕ್ಕಳಿಗೆ ಮಾರ್ಗದರ್ಶಕವಾಗಿರುವಂತ ಕವಿತೆ. ಅಂದ್ರೆ ಮಕ್ಕಳು ಪುಸ್ತಕಗಳನ್ನ ಯಾವ ರೀತಿ ಇಟ್ಕೋಬೇಕು, ಪುಸ್ತಕಗಳನ್ನ ಯಾವ ರೀತಿ ಜೋಪಾನ ಮಾಡ್ಬೇಕು ಅನ್ನುವಂತ ಆಶಯವನ್ನ ಈ ಕವಿತೆ ಮಗುವಿಗೆ ನೀಡುವಂತದ್ದು. ಇನ್ನು ಅಜ್ಜಿಯ ಮನೆ. ಮಕ್ಕಳಿಗೆ ಅಜ್ಜಿ ಮನೆ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ರಜೆ ಬರೋದನ್ನೇ ಕಾಯ್ತಿರ್ತಾರೆ. ರಜೆ ಬಂತಂದ್ರೆ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಯಾವುದೇ ಶಾಲೆ ಇರಲ್ಲ, ಹೋಮ್ವರ್ಕ್ ಇರಲ್ಲ, ಯಾವುದೇ ಒತ್ತಡ ಇರೋದಿಲ್ಲ, ಖುಷಿ ಖುಷಿಯಾಗಿ ತಮ್ಮ ಬಾಲ್ಯವನ್ನ ಸವಿಯುವಂತ ಒಂದು ಸ್ಥಳ ಅಂತಂದ್ರೆ ಅಜ್ಜಿಯ ಮನೆ. ನಮ್ಮ ಅಜ್ಜಿ ಮನೆ ಇದೆ ದೂರದ ಹಳ್ಳಿಯಲ್ಲಿ, ಎಲ್ಲೆಲ್ಲೂ ಗಿಡ ಮರಗಳಿಂದ ಕೂಡಿ ಹಚ್ಚ ಹಸಿರು ಕಾಣುತ್ತೆ ಅಲ್ಲಿ. ಹೋಗುತ್ತೇವೆ ನಾವು ರಜೆ ದಿನಗಳಲ್ಲಿ. ಕೇಳುವುದಿಲ್ಲ ಡುರ್ ಡುರ್ ವಾಹನಗಳ ಸದ್ದು, ಸದಾ ಕೇಳುತ್ತೆ ಕಲರವ ಚಿಲಿಪಿಲಿ ಹಕ್ಕಿಗಳದ್ದು. ಪಟ ಪಟ ಒದರುವ ಟಿವಿ, ಅಲ್ಲಿ ಕೆಲಸವಿಲ್ಲ. ಅಜ್ಜಿಯೇ ಕತೆಗಳನ್ನ ಹೇಳುವಳು ನಮಗೆಲ್ಲ. ತೋಟಕ್ಕೆ ಹೋಗಿ ಗಿಡ ಮರ ಹತ್ತಿ ಹಣ್ಣು ಹಪ್ಪಲು ತಿನ್ನುತ್ತೇವೆ. ಜೇನು ಹುಳು ಹಾವು ಕಂಡರೆ ಎದರಿ ಓಡುತ್ತೇವೆ. ಅಜ್ಜಿ ಮನೆಗೆ ಹೋಗ್ಬಿಟ್ರೆ ನಮ್ಗೆ ಬಹಳ ಖುಷಿ. ಅಲ್ಲಿ ಟಿವಿ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಕಾರ್ಟೂನ್ ಗೀಟೂನ್ ಬೇಕಾಗಿಲ್ಲ ನಮಗೆ, ಅಜ್ಜಿನೇ ನಮಗೆ ಕತೆ ಹೇಳ್ತಾಳ. ಇನ್ನು ಅಲ್ಲಿ ಡೂರ್ ಡೂರ್ ಅಂತ ಶಬ್ದ ಮಾಡುವಂತ ಬಸ್ಸು ಲಾರಿ ಯಾವ ಕಾಟ ಇಲ್ಲ. ಸ್ವಚ್ಛಂದವಾಗಿ ಚಿಲಿಪಿಲಿ ಹಕ್ಕಿಗಳ ಗಾನದೊಂದಿಗೆ ಕೂಡಿರುವಂತ ಹಳ್ಳಿ ಮನೆಯಲ್ಲಿ ಅಜ್ಜಿ ನಮಗೆಲ್ಲ ಸುಂದರವಾದ ಅಡಿಗೆ ಮಾಡಿ ಕೊಡ್ತಾಳೆ. ನಾವು ಗಿಡ ಮರ ಇರ್ತಾವ ಹತ್ತಿ ಹಣ್ಣು ಹಂಪಲು ತಿಂತೀವಿ. ಹಾವು ಏನಾರ ಬಂತಂದ್ರೆ ಓಡಿ ಓಡಿ ಎದುರಿ ಬಂದ್ಬಿಡ್ತೀವಿ ನಾವು. ಆ ಅಜ್ಜಿ ಮನೆ ನನಗೆ ತುಂಬಾ ಖುಷಿ ಖುಷಿ ಕೊಡುವಂತ ಸಂದರ್ಭ ಅನ್ನುವಂತ. ಈಗ ನಾವು ರಜೆ ದಿನ ಬಂದ್ರೆ, ಈಗ ನಾವು ಈಗಿನ ದಿನದಲ್ಲಿ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಹಾಕ್ತಾ ಇದೀವಿ. ಈಗಿನ ಕಾಲದಲ್ಲಿ ಪಾಪ ಮಕ್ಕಳು ಬಹುತೇಕ ತಮ್ಮ ಬಾಲ್ಯವನ್ನ ಅನುಭವಿಸಕ್ಕೆ ನಾವು ಬಿಡ್ತಾ ಇಲ್ಲ ಮಕ್ಕಳಿಗೆ. ಯಾಕಂದ್ರೆ ರಜೆ ಬಂತು ಅಂದ್ರೆ ಮಕ್ಕಳನ್ನ ಬೇಸಿಗೆ ಶಿಬಿರ ಶಿಬಿರ ಅಂತೇಳಿ ಬಿಟ್ಬಿಡ್ತೀವಿ. ಅಂದ್ರೆ ಅವರು ಅಜ್ಜ ಅಜ್ಜಿ ಮನೆಗೆ ಹೋಗುವಂಥದ್ದು, ಮಾವಾತಿ ಮನೆಗೆ ಹೋಗುವಂಥದ್ದು, ಅವರು ತಮ್ಮ ಆ ಹಕ್ಕನ್ನ ಕಳೆದುಕೊಳ್ಳುವಂತಹದ್ದು ಒಂದು ಇವತ್ತಿನ ದಿನದಲ್ಲಿರುವಂತ ಗಂಭೀರ ಸಮಸ್ಯೆ. ಯಾಕಂದ್ರೆ ಮಕ್ಕಳು ತಮ್ಮ ಬಾಲ್ಯವನ್ನ ಸವಿಬೇಕು. ಆದ್ರೆ ತಮ್ಮ ಬಾಲ್ಯವನ್ನ ಸವಿಯೋದ್ರಿಂದ ಅವ್ರು ವಂಚಿತರಾಗ್ತಾ ಇದ್ದಾರೆ. ಅಜ್ಜಿ ಮನೆಗೆ ಹೋದ್ರೆ ಬಾಲ್ಯವನ್ನು ಸವಿಬಹುದು, ಆದ್ರೆ ಆ ದಿನಗಳನ್ನ ಈಗ ಮಕ್ಕಳು ಕಳೆದುಕೊಳ್ತಿದ್ದಾರೆ ಅನ್ನುವಂತ ಒಂದು ಕನಿಕರವನ್ನು ಸಹ ನಾವು ಪಡಿಬೇಕು. ಇನ್ನು ಸುಂದರ ಪ್ರಕೃತಿ. ಯಾಕಂದ್ರೆ ಪ್ರಕೃತಿ ಪ್ರಿಯರಾಗಿರುವಂತ ಹಲವಾರು ವನ್ಯಜೀವಿಗಳು ಪಕ್ಷಿಗಳನ್ನ ತಮ್ಮ ಕ್ಯಾಮ್ರಾ ಮೂಲಕ ಸೆರೆ ಹಿಡಿಯುವಂತಲ್ಲಿ ತುಂಬಾ ಪರಿಣಿತಿಯನ್ನು ಪಡೆದಿರುವಂತದ್ದು, ಹೆಸರುವಾಸಿಯಾಗಿರುವಂತದ್ದು ಈರಣ್ಣ ಬೆಂಗಾಲಿ ಅವರು. ಅವರು ಸೆರೆ ಹಿಡಿಯುವ ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿಟ್ಟಿರುವಂತ ಪಕ್ಷಿಗಳು ಹಾಗೂ ಛಾಯಾಚಿತ್ರಗಳನ್ನ ಪತ್ರಿಕೆಗಳಲ್ಲಿ ಪ್ರಕಟವಾಗುವುದನ್ನ ನಾವು ಕಾಣ್ತೀವಿ. ಹಾಗೆ ಛಾಯಾಚಿತ್ರ ಪ್ರದರ್ಶನವನ್ನು ಸಹ ಅವರು ಮಾಡ್ತಿರ್ತಾರೆ. ಹಾಗಾಗಿ ಅವರು ಪ್ರಕೃತಿ ಪ್ರೇಮಿ ಆಗಿರುವುದರಿಂದ ಆ ಕುರಿತಾಗಿರುವಂತ ಒಂದು ಕವಿತೆಯನ್ನ ಬರೆದಿದ್ದಾರೆ. ಎಲ್ಲ ಜೀವಿಗಳಿಗೆ ಆಶ್ರಯ ನೀಡಿದೆ ಪ್ರಕೃತಿ, ತನ್ನ ಸ್ವಾರ್ಥಕ್ಕೆ ಗಿಡ ಮರಗಳನ್ನು ಕಡಿದು ಕಡಿದು ಮಾನವ ಮರೆತಿದ್ದಾನೆ ಉಳಿಸಿ ಬೆಳೆಸುವ ಸಂಸ್ಕೃತಿ. ಕಾಣುತ್ತಿಲ್ಲ ಎಂದು ದಟ್ಟವಾದ ಕಾಡು, ಎಲ್ಲಿ ನೋಡಿದರೂ ಕಾಂಕ್ರೀಟ್ ಕಾಡು. ಗಾಳಿ ನೀರು ಶಬ್ದ ಎಲ್ಲವೂ ಆಗಿದೆ ಮಾಲಿನ್ಯ, ಇದಕ್ಕೆ ಮಾನವನ ಕೊಡುಗೆ ಅನನ್ಯ. ಗಿಡ ಮರಗಳನ್ನ ನಮ್ಮ ಉಳಿವಿಗಾಗಿ ಹೆಚ್ಚು ಹೆಚ್ಚು ಬೆಳೆಸೋಣ, ಹಸಿರು ಉಸಿರು ಎಂದು ಸದಾ ನೆನಪಿಸಿಡೋಣ. ನಾವು ಪ್ರಕೃತಿಗಳನ್ನ ಮನುಷ್ಯ ಕಾಡಿಗೆ ಹೋಗಿ ಕಾಡನ್ನ ನಾಶ ಮಾಡಿ ತನ್ನ ಜಾಗವನ್ನ ಮಾಡ್ಕೊಂತಾನೆ. ಆ ನಾಡಿನಲ್ಲಿ ಇದ್ರೂ ಸಹ ಪ್ರಕೃತಿಯನ್ನ ಉಳಿಸಕ್ ಪ್ರಯತ್ನ ಮಾಡೋದಿಲ್ಲ, ಹಸಿರನ್ನ ಉಳಿಸಕ್ ಪ್ರಯತ್ನ ಮಾಡೋದಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನು ಕಡಿತಾ ಇದ್ದಾನೆ. ಆದ್ರೆ ಪ್ರಕೃತಿಗೆ ಇವನು ಕೊಡುಗೆ ಏನಂದ್ರೆ ಶೂನ್ಯ. ಹಾಗಾಗಿ ನಾವು ಇವತ್ತು ಕಾಣ್ತಿಲ್ಲ ಗಿಡ ಮರಗಳನ್ನ, ಹಾಗಾಗಿ ಮಳೆ ಸಮಸ್ಯೆ ಕಾಣ್ತಾ ಇದೀವಿ. ಹಾಗಾಗಿ ನಾವು ಕಾಡಿನ ಪ್ರಾಣಿಗಳು ನಾಡಿಗೆ ಬರುವಂತದ್ದು, ಕಾಡಿನ ಆನೆ ಸಿಂಹ ಕರಡಿಗಳು ನಾಡಿಗೆ ಬರುವಂತದ್ದು ಕಾರಣ ಏನಂದ್ರೆ ನಾವು ಕಾಡನ್ನ ನಾಶ ಮಾಡ್ತಿದ್ದೀವಿ. ಹಾಗಾಗಿ ಕಾಡನ್ನ ನಾಶ ಮಾಡಬಾರದು, ಪ್ರಕೃತಿಯನ್ನ ಬೆಳೆಸಬೇಕು, ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ನಾವು ಕೊಡುಗೆಯಾಗಿ ನೀಡಬೇಕು ಅನ್ನುವಂತ ಆಶಯವನ್ನು ಹೇಳ್ತಾ, ಗಾಳಿ ನೀರು ಶಬ್ದ ಎಲ್ಲವನ್ನು ಸಹ ಮಾಲಿನ್ಯ ಮಾಡ್ತಾ ಇದ್ದೀವಿ. ಆ ರೀತಿ ನಾವು ಮಾಲಿನ್ಯವನ್ನ ಮಾಡಬಾರದು, ಗಿಡ ಮರಗಳನ್ನ ಉಳಿಸಿ
ಅವುಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ಮುಂದಿನ ಪೀಳಿಗೆಗೂ ಸಹ ಅವುಗಳನ್ನು ಕೊಡುವಂತ ಒಂದು ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ. ಪರಿಸರ ಸಂರಕ್ಷಣೆಯನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಇನ್ನು ದಿನಪತ್ರಿಕೆಗಳು, ಪ್ರತಿದಿನ ಬರುವಂತ ದಿನಪತ್ರಿಕೆಗಳು ಮಾಹಿತಿಯ ಕಣಜಗಳಾಗಿವೆ. ನಾವು ಪತ್ರಿಕೆಗಳನ್ನ ಓದುವಂತ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಆದ್ರೆ ನಾವೆಲ್ಲರೂ ಸಹ ಮೊಬೈಲ್ ಮಾಯೆಗೆ ಬಿದ್ದು ಪತ್ರಿಕೆಗಳನ್ನ ಓದುವಂತದ್ದು ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಸಹ ಮನೆ ಮನೆಗೆ ದಿನಪತ್ರಿಕೆ ಬರುವುದು, ವಿವಿಧ ಸುದ್ದಿಗಳನ್ನ ಒತ್ತು ತರುವುದು. ದಿನಪತ್ರಿಕೆಯನ್ನು ಓದಿದರೆ ಸಾಕು ತಿಳಿಯುವುದು ಇಡೀ ಪ್ರಪಂಚದ ವಿದ್ಯಮಾನ, ಅದಕ್ಕಿಲ್ಲ ಯಾರು ಸಮಾನ. ಮಾಹಿತಿ, ಮನರಂಜನೆ, ಜ್ಞಾನ, ವಿಜ್ಞಾನ ಸಮಗ್ರವೂ ಅಡಗಿದೆ ಅದರಲ್ಲಿ. ಪ್ರತಿದಿನ ಓದುವ ಆಸಕ್ತಿ ಬೆಳೆಯುವುದು ನನ್ನಲ್ಲಿ. ಏಕೆಂದ್ರೆ ದಿನಪತ್ರಿಕೆಗಳು ಪ್ರತಿದಿನ ಮನೆಗೆ ಬರ್ತವೆ. ಅದು ಜ್ಞಾನ, ವಿಜ್ಞಾನ ವಿಷಯವನ್ನ ಒತ್ತು ತರ್ತವೆ. ಬೇರೆ ಬೇರೆ ವಿಷಯವನ್ನ, ಪ್ರಪಂಚದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆಯುವಂತ ವಿಷಯವನ್ನ, ಕ್ರೀಡಾ ಸುದ್ದಿ, ಸಿನಿಮಾ, ಮಕ್ಕಳ ಪರೀಕ್ಷೆಗೆ ಸಂಬಂಧಿಸಿದಂಥದ್ದು, ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ, ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ತರುವಂತ ಪತ್ರಿಕೆಗಳನ್ನ ಓದಿದರೆ ಮುಂದೆ ಪುಸ್ತಕಗಳನ್ನ ಓದೋದಕ್ಕೆ ಅದು ಪೂರಕವಾದ ಮೆಟ್ಟಿಲಾಗುತ್ತೆ. ಹಾಗಾಗಿ ದಿನಪತ್ರಿಕೆಗಳನ್ನ ಓದಬೇಕು ಅನ್ನುವಂತ ಆಶಯದೊಂದಿಗೆ ಕವಿತೆ ರಚನೆ ಆಗಿದೆ. ಈರಣ್ಣ ಬೆಂಗಾಲಿಯವರ ಪಟಪಟ ಗಾಳಿಪಟ ಮಕ್ಕಳ ಕವಿತಾ ಸಂಕಲನ ಸುಂದರವಾದ ಕವಿತಾ ಸಂಕಲನವಾಗಿದೆ. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಹಿತ್ಯ ಕೃತಿಯನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸ ಪಾಲಕರು ಹಾಗೂ ಪೋಷಕರು ಮಾಡಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 98ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.